ನಮ್ಮ ಜೊತೆಗೆ ವಿಧಿ ವಿಜ್ಞಾನ ತಜ್ಞರು ದಿನೇಶ್ ಅವರು ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಮನುಷ್ಯನ ದೇಹದ ಕುರುಹುಗಳು ಪತ್ತೆಯಾಗಿದೆ ಅನ್ನೋದು ಈಗ ಗ್ರೌಂಡ್ನಿಂದ ಸಿಗ್ತಾ ಇರುವಂಥ ಮಾಹಿತಿ ಅಥವಾ ಸ್ಥಳದಿಂದ ಸಿಗ್ತಾ ಇರುವಂಥ ಮಾಹಿತಿ. ಸೊ ಇಲ್ಲಿ ಪ್ರಶ್ನೆಗಳು ಈಗ ಉದ್ಭವ ಆಗುತ್ತೆ, ಮುಂದಕ್ಕೇನು ಅನ್ನೋದು ಸಹಜವಾಗಿ ಕಾಡುವಂಥ ಪ್ರಶ್ನೆ, ಸಹಜ ಕುತೂಹಲ. ಮುಂದಕ್ಕೇನು? ನಾನು ಹೇಳಿದೆ ಆಲ್ರೆಡಿ, ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಅಬೌಟ್ ಇಟ್. ಏನಂದ್ರೆ ದ ಬೋನ್ಸ್ ಎಕ್ಸಾಮಿನೇಷನ್ ಮಾಡಿ ಅಲ್ಲಿರ್ತಕ್ಕಂಥ ಏನು ಸ್ಕೆಲಿಟನ್ಸ್ ಏನಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡೋದು. ಎಷ್ಟು ಸ್ಕೆಲಿಟನ್, ಎಷ್ಟು ಬೋನ್ಸ್ ಇದೆ, ಎಲ್ಲ ಬೋನ್ಸ್ ಇದೆಯಾ, ಮನುಷ್ಯನಿಗೆ ಸಂಬಂಧಪಟ್ಟಿದ್ದೆಲ್ಲ ಬೋನ್ಸ್ ಸಿಕ್ಕಿದೆಯಾ ಅಂತ ನೋಡಿ ಅದನ್ನ ಮಿಕ್ಕಿ ಯಾವ್ದು ಸಿಕ್ಕಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ. ಮತ್ತೆ ಅಷ್ಟೇ ಅಲ್ಲ, ನಾನು ಮೊದಲೇ ಹೇಳಿದಾಗೆ ಈ ಮೆಟಾಲಿಕ್ ಆಬ್ಜೆಕ್ಟ್ಸ್, ವಾಚು, ಏನಾದರೂ ಉಂಗುರ, ಕಾಲ್ ಚೈನು ಇಲ್ಲ ಬ್ರೇಸ್ಲೆಟ್ಟು, ಸೊಂಟದ ಚೈನು, ಇಂಥವೇನಾದ್ರೂ ಇದಾವ ಅಂದ್ಬಿಟ್ಟು ಅದನ್ನೆಲ್ಲ ಹುಡುಕ್ಬಿಟ್ಟು ಒಂಥರ ಈ ಜರಡೆ ಹಿಡಿಯೋದು ಅಂತಾರಲ್ಲ, ಆ ರೀತಿ ಮಾಡ್ತೇವೆ, ಎಸ್ಪೆಷಲಿ ಮಣ್ಣನ್ನ. ಸೊ ದಟ್ ಮೆಟಾಲಿಕ್ ಆಬ್ಜೆಕ್ಟ್ಸ್ ಇಲ್ಲ ಮೆಟಾಲಿಕ್ ಏನು ಮೆಟಲ್ ಡಿಟೆಕ್ಟರ್ಸ್ ಇದೆ ಅದನ್ನಲ್ಲೂ ನಾವು ಸ್ಕ್ಯಾನ್ ಮಾಡ್ತೇವೆ. ಸ್ಕ್ಯಾನ್ ಮಾಡಿ ಅದನ್ನೆಲ್ಲ ತೆಕ್ಕೊಂಡು ದೆನ್ ಮೂಳೆನ ಪರೀಕ್ಷೆ ಮಾಡಿ, ಗಂಡು ಹೆಣ್ಣು, ವಯಸ್ಸೆಷ್ಟು, ಹೈಟ್ ಎಷ್ಟು, ಮತ್ತೆ ಏನಾದ್ರೂ ಮೂಳೆಗಳಿಗೆ ಏಟ್ ಆಗಿದೆಯಾ ಅದರ ಆಧಾರದ ಮೇಲೆ ಹೇಗೆ ಸತ್ತ ಅಂತ ಹೇಳ್ಬೋದು. ಪ್ಲಸ್ ಪೊಲೀಸ್ ಅವರಿಗೆ DNA ಸ್ಯಾಂಪಲ್ಲು, ಹಲ್ಲನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನ ಹ್ಯಾಂಡ್ ಓವರ್ ಮಾಡ್ತೀವಿ. ಇವರ ಹೈಟ್ ಎಷ್ಟು ಅಂತ ಅದನ್ನು ರುಜುವಾತ್ ಮಾಡ್ತೀವಿ. ಇದು ಮಾಡಿ ಇಷ್ಟು ಇನ್ಫಾರ್ಮೇಶನ್ ವಿ ವಿಲ್ ಗಿವ್ ಹ್ಯಾಂಡ್ ಇಟ್ ಓವರ್ ಟು ದ ಪೊಲೀಸ್. ದಿನೇಶ್ ರಾವ್ ಸರ್, ಈಗ ಅಲ್ಲಿ ಸಿಕ್ಕಂಥ ಮೂಳೆಗಳು ಆ ವ್ಯಕ್ತಿ ಕೊಟ್ಟಿರುವಂಥ ದೂರನ್ನೇ ನಾನು ಕನ್ಸಿಡರ್ ಮಾಡಿ ಹೇಳೋದು ಅಂತಾದರೆ 94ರಿಂದ 2014 ಈ ಅವಧಿಯಲ್ಲಿ ಅಲ್ಲಿ ನಾವು ಹೂತು ಹಾಕಿದ್ದೀವಿ ಅಂತ ಆತ ಹೇಳ್ತಾ ಇರೋದು. ಈ ಅವಧಿ ಅಂದರೆ ನಾವು ಏನೇ ಲೆಕ್ಕ ಹಾಕಿದರೂ ಕೂಡ 30-31 ವರ್ಷ, ಜಾಸ್ತಿ ಅಂತಂದರೆ ಮ್ಯಾಕ್ಸಿಮಮ್ ಅಂದರೆ 31 ವರ್ಷ, ಕಡಿಮೆ ಅಂತಂದರೆ 10 ವರ್ಷದ ಆಸುಪಾಸು. ಈ ಅವಧಿಯಲ್ಲಿ ಅಸ್ಥಿಪಂಜರದ ಸ್ಥಿತಿ ಹೆಂಗಿರುತ್ತೆ ಸರ್? ಅಂದರೆ ಸಂಪೂರ್ಣವಾಗಿ ಅದು ಪುಡಿ ಪುಡಿಯಾಗಿ ಹೋಗಿರುತ್ತಾ, ಮೂಳೆಗಳು ಹೆಂಗಿರುತ್ತೆ? ಇಲ್ಲ, ಮೂಳೆಗಳು ಇರುತ್ತೆ. ಮೂಳೆಗಳು ಪುಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ದೇ ವಿಲ್ ಬಿ ಲಿಟಲ್ ಬಿಟ್ ಫ್ರಜಾಲಿಟಿ ಸ್ವಲ್ಪ ಚಾನ್ಸಸ್ ಇರುತ್ತೆ. ಫ್ರಜಾಲಿಟಿ ಅಂದ್ರೆ ಬೇಗ ಅದಕ್ಕೆ JCB ಎಲ್ಲ ಉಪಯೋಗಿಸಿದ್ರೆ ಮುರಿದೋಗ್ಬಿಡುತ್ತೆ. ಸೊ ಅದನ್ನ ತೆಗಿಬೇಕಾದ್ರೆ ತುಂಬಾ ಸೂಕ್ಷ್ಮವಾಗಿ ತೆಗಿಬೇಕು ಅಷ್ಟೇ ಹೊರತು, ಬಟ್ ಮೂಳೆಗಳೆಲ್ಲ ಇದ್ದೇ ಇರುತ್ತೆ ಎಲ್ಲದಕ್ಕಿಂತ. ದಟ್ ಈಸ್ ವಾಟ್ ಈಸ್ ಥಿಂಗ್. ಮೂಳೆಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಬಟ್ ತೆಗಿಯೋ ರೀತಿನಲ್ಲಿ ಸ್ವಲ್ಪ ಹುಷಾರಾಗಿ ತೆಗಿಬೇಕು. ಯಾಕಂದ್ರೆ ಪಾಸಿಬಿಲಿಟಿ ಇಸ್ ಬಿಕಾಸ್ ದಟ್ಸ್ ಅ ವೆರಿ ಹೈಲಿ ಆರ್ಗ್ಯಾನಿಕ್ ಮ್ಯಾಟರ್ ಇರೋದ್ರಿಂದ ದಟ್ ಮೇ ಡ್ಯಾಮೇಜ್ ದ ಬೋನ್ಸ್. ಸೊ ಅದನ್ನ ಹುಷಾರಾಗಿ ತೆಗಿಬೇಕು ಅಷ್ಟೇ. ರಿಟ್ರೀವಲ್ ಪ್ರೋಸೆಸ್ ಸ್ವಲ್ಪ ಎಕ್ಸ್ಪೀರಿಯನ್ಸ್. ಇವ್ರು ಯಾರೋ ಏನು ಗುಂಡಿ ಆಗಿಯವ್ರನ್ನ ತಗೊಂಡ್ ಬಂದ್ಬಿಟ್ಟು ಅದನ್ನ ಅಗಿಯೋದು, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ದಿಸ್ ಎ ಸೈಂಟಿಫಿಕ್ ವೇ ಆಫ್ ಡಿಗಿಂಗ್. ಇಟ್ ಈಸ್ ನಾಟ್ ಗುಂಡಿ ಆಗಿಯವರು ಅದನ್ನ ಹೊಲದಲ್ಲಿ ಕೆಲಸ ಮಾಡೋರು ಬಂದು ಮೂಳೆ ತೆಗೆಯೋದು. ದಟ್ ದೇ ಮೇ ಡ್ಯಾಮೇಜ್ ದ ಬೋನ್ಸ್, ಅಂಡ್ ಇಫ್ ದೇ ಡ್ಯಾಮೇಜ್ ದ ಬೋನ್ಸ್, ಆಮೇಲೆ ಯಾರಾದ್ರೂ ಡಾಕ್ಟ್ರು ಇಲ್ಲ FSL ಅವರು ಏನಾದ್ರೂ ಎಕ್ಸ್ಪೀರಿಯನ್ಸ್ ಕಮ್ಮಿ ಇದ್ರೆ, ಸೊ ಅದು ಒಡೆದು ಸಾಯಿಸಿದಾರೆ ಅಂತ ಹೇಳ್ಬಿಟ್ರೆ ತಪ್ಪಾಗತ್ತೆ. ಸೊ ಅದರಿಂದ ತುಂಬಾ ಸೆನ್ಸಿಟಿವಿಟಿ ಶುಡ್ ಬಿ ದೇರ್ ಅಂಡ್ ವೆರಿ ಕೇರ್ ಪ್ರಿಕಾಷನ್ಸ್ ಟು ಬಿ ಟೇಕನ್ ವೈಲ್ ರಿಟ್ರೀವಿಂಗ್ ದ ಬೋನ್ಸ್. ದಿನೇಶ್ ರಾವ್ ಸರ್, ಈಗ ಗುರುತಿಸಲಾಗಿರುವಂಥ ಜಾಗಗಳಿದಾವಲ್ಲ, ಈ 13 ಜಾಗಗಳು ಕೂಡ ನೇತ್ರಾವತಿ ನದಿಯ ಪಕ್ಕದಲ್ಲಿರುವಂಥ ಜಾಗಗಳು. ಧರ್ಮಸ್ಥಳ ನಿಮಗೆ ಗೊತ್ತಿರೋ ಹಾಗೆ ಸಿಕ್ಕಾಪಟ್ಟೆ ಮಳೆಯಾಗುವಂಥ ಜಾಗ. ಸೊ ಅಸ್ಥಿಪಂಜರಗಳ ಪರಿಸ್ಥಿತಿ ಬೇರೆ ಕಡೆ ಹೂತು ಹಾಕೋದಕ್ಕಿಂತ ವ್ಯತ್ಯಾಸ ಏನಾದರೂ ಇರುತ್ತಾ? ಅಲ್ಲ, ಡೆಫಿನೆಟ್ ಇದ್ದೇ ಇರುತ್ತೆ. ಯಾಕಂದ್ರೆ ಇಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇರೋದ್ರಿಂದ ಡಿಕಂಪೋಸಿಷನ್ ಪ್ರೋಸೆಸ್ ವಿಲ್ ಬಿ ಫಾಸ್ಟರ್. ನೀರಿನ ಅಂಶ ಜಾಸ್ತಿ ಇದೆ, ತೇವಾಂಶ ಹೇಳ್ತೀವಿ, ಪ್ಲಸ್ ಆರ್ಗ್ಯಾನಿಕ್ ಮ್ಯಾಟರ್ ಗಿಡಗಳೆಲ್ಲ ಜಾಸ್ತಿ ಇರೋದ್ರಿಂದ ಬೇಗ ಡಿಕಂಪೋಸಿಷನ್ ಆಗುತ್ತೆ. ಬೇರೆ ಅಸಿಡಿಕ್ಸ್, ದ ಸಾಯಿಲ್ ವಿಲ್ ಬಿ ಅಸಿಡಿಕ್ ಈ ತರ ಜಾಗದಲ್ಲಿ. ಸೊ ಕೊಳೆಯೋದು ಬೇಗ ಕೊಳೆಯುತ್ತೆ, ಬೇಗ ಬೋನ್ಸು ಅಷ್ಟೇ ಬೇಗ ಡಿಗ್ರೇಡ್ ಆಗೋ ಚಾನ್ಸಸ್ ಇದೆ. ಬಟ್ ಆದರೂ 25-30 ವರ್ಷ ಯಾವ ದೊಡ್ಡದಲ್ಲ. ಸೊ ಡೆಫಿನೆಟ್ಲಿ ದ ಬೋನ್ಸ್ ವಿಲ್ ಬಿ ಇಂಟ್ಯಾಕ್ಟ್, ಬಟ್ ಇಟ್ ವಿಲ್ ಬಿ ದ ಫ್ರೆಜಿಲಿಟಿ ಪ್ರೋಸೆಸ್ ಚಾನ್ಸಸ್ ಅದೇ. ಅದನ್ನ ತುಂಬಾ ಸೂಕ್ಷ್ಮವಾಗಿ ತೆಗಿಬೇಕು 25-30 ವರ್ಷ ಆಗಿರೋದ್ರಿಂದ. ಬಟ್ ಒಂದು ಇಂಪಾರ್ಟೆಂಟ್ ಏನ್ ಹೇಳಿದ್ರಂತೆ, ಈ ಮನುಷ್ಯ ಏನು ಹುಡುಕ್ತಾ ಇದ್ದಾನೆ ಆ ಬಾಡಿಗೆ, ಅದು ಸಿಕ್ಕಿದೆಯೋ ಇಲ್ಲ ಆಕ್ಸಿಡೆಂಟಲ್ ಆಗಿ ಬೇರೆ ಯಾವುದೋ ಊತಿರೋದು ಸಿಕ್ಕಿದೆಯೋ, ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವ್ರೇನು ಹುಡುಕ್ತಾ ಇದಾರೆ ಅವ್ರು ಸಿಕ್ಕಿದಾರೋ ಇಲ್ಲ ಇದು ಸಾಮಾನ್ಯವಾಗಿ ಅಲ್ಲಿ ಊಳ ಜಾಗ ಅಂತ ಜಾಗದಲ್ಲಿ ಸಿಕ್ಕಿರ್ತಕ್ಕಂಥ ಈ ಮೂಳೆನೋ, ಅದು ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಸರ್, ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗ ಪತ್ತೆಯಾಗಿರುವಂಥ ಮಾನವ ದೇಹದ ಅವಶೇಷಗಳನ್ನು ಗುರುತಿಸಿ ಇದು ಯುವಕನ, ಯುವತಿಯ, ವಯಸ್ಸೆಷ್ಟು, ಇದನ್ನು ಗುರುತು ಮಾಡೋದಕ್ಕೆ ಸಾಧ್ಯನಾ ಎಕ್ಸಾಕ್ಟ್ ಆಗಿ? ರಕ್ಷಕ್ ಹೇಳಿದೆ ನಾನು. ಐ ಹ್ಯಾವ್ ಆನ್ಸರ್ಡ್ ಆಲ್ ದಿಸ್, ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಅಬೌಟ್ ದಿಸ್. ಸರ್, ಈಗ ಸ್ವಿಚ್ ಮಾಡ್ತಾ ಇರುವಂಥ ವ್ಯೂವರ್ಸ್ಗೆ, ಯಾಕಂತಂದ್ರೆ ಈಗ ಸಿಕ್ತು ಅನ್ನೋ ಕಾರಣಕ್ಕಾಗಿ
ಅಲ್ಲ ಹೌದು ಡೆಫಿನೆಟ್ಲಿ ನಾನು ಅದರ ಈಗಲೇ ನಾನು ಮುಂಚೆನೆ ಎಕ್ಸ್ಪ್ಲೇನ್ ಮಾಡಿದಾಗೆ ದಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್. ದಟ್ ಈಸ್ ವಾಟ್ ಈಸ್ ದ ಎಕ್ಸಾಮಿನೇಷನ್ ಇಸ್ ಆಲ್ ಅಬೌಟ್. ದ ಹೋಲ್ ಎಕ್ಸಾಮಿನೇಷನ್ ಇಸ್ ಆಲ್ ಅಬೌಟ್ ಫೈಂಡಿಂಗ್ ದಟ್ ಅಂಡ್ ಗಿವಿಂಗ್ ದೋಸ್ ಐಡೆಂಟಿಟಿ ಪ್ಯಾರಾಮೀಟರ್ಸ್ ಟು ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಅಂದ್ರೆ ಕಾಸ್ ಆಫ್ ಡೆತ್ ಕೂಡ ಗೊತ್ತಾಗತ್ತಾ ಸರ್, ಇಂಥ ಕಾರಣಕ್ಕಾಗಿ ಆಗಿರಬಹುದು? ಹೌದು ಹೌದು, ಐ ಎಕ್ಸ್ಪ್ಲೇನ್ ಇಟ್ ಅರ್ಲಿಯರ್. ಅದು ಇದು ಕಾಸ್ ಆಫ್ ಡೆತ್ ಸಹ ನಾನು ಮೊದಲೇ ಹೇಳಿದಾಗೆ ಒನ್ಲಿ ಬ್ಲಂಟ್ ಮತ್ತೆ ಶಾರ್ಪ್ ಫೋರ್ಸ್ ಇಂಜುರೀಸ್ ಇದ್ರೆ ಮಾತ್ರ ಅದನ್ನ ನಾವು ಹೇಳಲಿಕ್ಕೆ ಬರುತ್ತೆ. ಕೆಲವು ಪಾಯ್ಸನಿಂಗ್ಸ್ ನ ಹೇಳ್ಬೋದು, ಬಟ್ ಕುತ್ತಿಗೆ ಇಸ್ಕಿರೋದು, ನೇಣಾಕಿರೋದು, ಅದ್ರ ಮತ್ತೆ ರೇಪ್ ಆಗಿರೋದು ಅದನ್ನ ಹೇಳಲಿಕ್ಕೆ ಬರೋದಿಲ್ಲ. ಸರ್ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಆ ವ್ಯಕ್ತಿ ಹೇಳ್ತಾ ಇರೋದು, ನಾನು ಹೂತು ಹಾಕಿರುವಂತ ಮೃತದೇಹಗಳಲ್ಲಿ ಲೈಂಗಿಕ ದೌರ್ಜನ್ಯದ ಕುರುಹುಗಳಿತ್ತು ಕೆಲವದ್ರಲ್ಲಿ. ಇಲ್ಲ, ಐ ಎಕ್ಸ್ಪ್ಲೇನ್ ಇಟ್. ಐ ಥಿಂಕ್ ಎಕ್ಸ್ಪ್ಲೇನ್ ಇಟ್. ನೀವು ಬರೋಕ್ಕಿಂತ ಮುಂಚೆನೂ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ. ದರ್ ಇಸ್ ನೋ ಸೆಕ್ಷುವಲ್ ಅಸಾಲ್ಟ್ ಕೆನಾಟ್ ಬಿ ಮೇಡ್ ಔಟ್. ಸಾಫ್ಟ್ ಟಿಶ್ಯೂ ನಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಅದನ್ನ ಈ ಹಂತದಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸರ್, ಒಂದು ವೇಳೆ ಮುಖಕ್ಕೆ ಆಸಿಡ್ ಹಾಕಲಾಗಿತ್ತು, ದೇಹಕ್ಕೆ ಆಸಿಡ್ ಸುರಿಯಲಾಗಿತ್ತು, ಇಂಥದ್ದು ಮೂಳೆಯಲ್ಲಿ ಗೊತ್ತಾಗತ್ತಾ? ಯಾಕಂತಂದ್ರೆ ಕಂಪ್ಲೇಂಟ್ ಅಲ್ಲಿ ಅದರ ಉಲ್ಲೇಖ ಇದೆ. ಅಲ್ಲ, ಮೂಳೆಗೆ ಆಸಿಡ್ ಇಂದ ಇದಾಗಿದ್ರೆ ಪಾಸಿಬಿಲಿಟಿ ಇದೆ, ಬಟ್ ಮುಖದ ಮೇಲೆ ಹಾಕಿದ್ರು ಬಾಡಿ ಮೇಲೆ ಹಾಕೋದು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನ ಲೈಂಗಿಕ ದೌರ್ಜನ್ಯದ ಕುರುಹು ಅನ್ನೋದನ್ನ ನಾವು ಕಂಡು ಹಿಡಿಯೋದು ಈ ಕ್ಷಣದಲ್ಲಿ ಇಂಪಾಸಿಬಲ್. ಯಾರಾದರೂ ಕಂಪ್ಲೇಂಟರ್ ಇರಬೇಕು ಈ ಕೇಸಲ್ಲಿ. ಕರೆಕ್ಟ್ ಕರೆಕ್ಟ್. ಯಾರಾದರೂ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟು ನನ್ನ ಮಗಳೋ ಮಗನೋ ಕಾಣೆಯಾಗಿದ್ದಾರೆ ಅಂತ ಹೇಳಿದ್ರೆ ಮಾತ್ರ ಇದಕ್ಕೆ ಹೆಚ್ಚು ತೂಕ ಬರೋದು. ಹೌದು 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 ಹೌದು, ಕರೆಕ್ಟ್. ಎಸ್, ಥ್ಯಾಂಕ್ ಯು ಡಾಕ್ಟರ್ ದಿನೇಶ್ ರಾವ್ ಅವರೇ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.